ಎಲ್ಲರಿಗೂ ಥ್ಯಾಂಕ್ಸ್. ಮೊನ್ನೆ ಈವೆಂಟ್ ಅಲ್ಲಿ ಎಲ್ಲಾನು ಮಾತಾಡ್ಸಕ್ಕಾಗ್ಲಿಲ್ಲ. ಪಾಪ ನಿಮ್ಮ ಮಾಧ್ಯಮದವ್ರು ಕರ್ಕೊಂಡ್ಬಂದು ಆ ಚಳಿಯಲ್ಲಿ ಕೂರಿಸಿ ಪಾಪ ನೀವು ಬೇಜಾರ್ ಮಾಡ್ಕೊಂಡು ಹೋದ್ರು ಅಂತ ಹೇಳ್ಬಿಟ್ಟು ನಾನು ಹೇಳ್ದೆ ಸರ್ ನವರಸನ್ ಆ ಚಳಿಯಲ್ಲಿ ಪಾಪ ಇಲ್ಲಿ ಕೂರಿಸ್ಕೊಂಡು ಬೇರೆಯವರು ಅವ್ರದ್ದು GTV ಕೊಟ್ಟಿದ್ವಿ. ಆ GTVಯಲ್ಲಿ ಅವ್ರ ಪ್ರೋಗ್ರಾಮ್ ತಗೊಳಕ್ಕೆ ನಿಮ್ಗೆ ಕಂಟೆಂಟ್ ಕೊಟ್ಟಿಲ್ಲ. ಅದರಿಂದ ಈ ಪ್ರೋಗ್ರಾಮ್ ನಿಮ್ಮ ಮಾಧ್ಯಮದವ್ರಿಗೆ ಮತ್ತೆ ನಮ್ಮ ಶಿವಣ್ಣ ನಾನು ಏನೇನೋ ಮಾತಾಡ್ಬೇಕು ಅಂತಿತ್ತು, ಶಿವಣ್ಣನ ಬಗ್ಗೆ, ನಮ್ಮ ಉಪ್ಪಿ ಸರ್ ಬಗ್ಗೆ, ಮತ್ತೆ ನಮ್ಮ ರಾಜ್ಬಿ ಶೆಟ್ಟಿ ಸರ್ ಬಗ್ಗೆ ಮಾತಾಡ್ಬೇಕಾಯ್ತು. ಅಲ್ಲಿ ನನ್ಗೆ ಮೈಕ್ ಕೊಟ್ಟಿಲ್ಲ, ಅವ್ರಿಗೆ ಕಂಟೆಂಟ್ ಏನೋ ನನ್ಗೆ ಕೊಳ್ಳಿಲ್ಲ. ಇವತ್ತು ಮಾತಾಡೋಣ ಅಂತ ಹೇಳ್ಬಿಟ್ಟು ನಿಮ್ಮನ್ನೆಲ್ಲಾನು ಇಲ್ಲಿ ಕರೆದು ನಿಮ್ ಮುಂದೆ ಮಾತಾಡ್ಬೇಕು, ಮನ್ಸು ಬಿಚ್ಚಿ ಮಾತಾಡ್ಬೇಕು ಅಂತ ನಾನು ಇಲ್ಲಿ ಬಂದಿದ್ದೀನಿ. ಫಸ್ಟ್ ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಣ್ಣ ನಾನು ಮಾತಾಡ್ಬೇಕು, ತುಂಬಾ ಮಾತಾಡ್ಬೇಕು. ನನ್ಗೋಸ್ಕರ ಒಂದು 10 ನಿಮಿಷ ಲೇಟ್ ಆಗ್ಬೋದಣ್ಣ. ಈ ಜರ್ನಿ 3 ವರ್ಷ ಜರ್ನಿ, ಈ ನಮ್ಮ ಜೊತೆ ಇರೋರು 3 ವರ್ಷದಿಂದ ನಮ್ಮ ಟೆಕ್ನಿಷಿಯನ್ ಆಗ್ಲಿ ಯಾರೇ ಆಗ್ಲಿ ನನ್ನ ಹತ್ರ ಕೆಲಸ ಮಾಡ್ಕೊಂಡು, ನಮ್ಮ ಮಂಜು ಬಂದಿಲ್ಲ, ನಮ್ಮ ಮೈನ್ ಪಿಲ್ಲರೇ ಬಂದಿಲ್ಲ. ಇವತ್ತು ನಮ್ಮ ಡೈರೆಕ್ಟರ್ ಏನೋ ಸ್ವಲ್ಪ ಕೆಲಸ ಇತ್ತು, ಅವರು ಚೆನ್ನೈಗೆ ಹೋದ್ರು. ಅದರಿಂದ ನಾವು ಅಣ್ಣ ನಾನು ಇರಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ ಸರ್, ನೀವು ಹೋಗಿ ಇದ್ ಮಾಡಿ. ಶಿವಣ್ಣ ಇದ್ದಾರೆ, ನಮ್ಮ ರಾಜ್ಬಿ ಶೆಟ್ಟಿ ಸರ್ ಇದ್ದಾರೆ, ನಮ್ಮ ಉಪೇಂದ್ರ ಸರ್ ಇದ್ದಾರೆ. ನಾನೇ ಇವತ್ತು ಸ್ವಲ್ಪ ಮಾತಾಡ್ತೀನಿ, ನಿಮ್ದೆಲ್ಲ ಸೇರಿ ನಾನೇ ಮಾತಾಡ್ತೀನಿ ಸರ್, ನೀವು ಆರಾಮಾಗಿ ಹೋಗಿ ಸರ್ ಅಂತ ಹೇಳಿದೆ ನಾನೇ. ಅದೇನಿದೆಯೋ ಅದು ಕೆಲಸ ಸ್ವಲ್ಪ ಟೆಕ್ನಿಕಲ್ ಏನೋ ಇದಿತ್ತು ಅಂತ ನಾನು ಹೋಗ್ಲೇಬೇಕು ಅಂದ್ರು, ಹೋಗಿ ಬನ್ನಿ ಸರ್ ಅಂದ್ರು. ಈ 45 ಬಗ್ಗೆ ಮಾತಾಡೋಣ. ಈ 45 ಬಗ್ಗೆ ಎಲ್ಲ ಪ್ಲೆಷಲ್ ಆಗೇ ಬರ್ತಾ ಇದೆ. ಫಸ್ಟ್ ಟೈಮ್ ನಮ್ಮ ಆನಿಮೇಷನ್ ಮಾಡಿದ್ದು. ಆಮೇಲೆ ನಮ್ಮ ಶಿವಣ್ಣ ಬಂದ್ಮೇಲೆ ಒಂದೊಂದು ಅದು ಹಂಗೆ ಬಂತು. ಅದೊಂದೇನೋ ಒಂಥರ ಯಾವ್ದೋ ಒಂದು ಕಲ್ಲು ಸಿಕ್ಕಿ ಅದು ಬೆಟ್ಟ ಆಗೋಯ್ತು. ಯಾಕಂದ್ರೆ ಅದೆಲ್ಲ ನಮ್ಮ ಹೆಂಗಾಯ್ತು ಅಂತ ಹೇಳಿದ್ರೆ ಆ ತರ ನಮ್ಮ ಬೆಟ್ಟದ ತರ ಶಕ್ತಿ ಬಂತು. ಈ ಸಬ್ಜೆಕ್ಟ್ ಹೆಂಗ್ ಬಂತು ಅಂತ ಹೇಳಿದ್ರೆ ನನಗೆ ಇವಾಗ ನಾನು ಮಾತಾಡಕ್ ಬರಲ್ಲ. ಇವಾಗ ಶಿವಣ್ಣಂದು ನಾನು ಬೆಳಿಗ್ಗೆ ಪಿಕ್ಚರ್ ನೋಡಿದೆ, ನಮ್ದು ಈ 45 ನೋಡಿದೆ. ಆ 45 ಶಿವಣ್ಣ ನೋಡಿದ್ಮೇಲೆ ಏನೇನೋ ಮಾತಾಡ್ಬೇಕು ಅನ್ಸತ್ತೆ, ಏನೇನೋ ಅನ್ಕೊಂಡಿದ್ದೆ. ಇಲ್ಲಿ ಬಂದು ನಿಮ್ಮೆಲ್ಲ ಅಂದ್ರೆ ಅದ್ ಮರ್ತೋಗ್ಬಿಡ್ತೀನಿ ನಾನು. ಬೆಳಗ್ಗೆಯಿಂದ ಏನೋ ಅನ್ಕೋತೀವಿ, ಮೈಕ್ ಕೈಗೆ ಬಂದ್ರೆ ನಮ್ಗೆ ಅಷ್ಟು ಬರಲ್ಲ ಅದು ಮಾತಾಡ್ಬೇಕು ಅಂತ, ಮರ್ತೋಗ್ಬಿಡ್ತೀವಿ. ನಿಜವಾಗ್ಲೂ ಹೇಳ್ತೀನಿ ಶಿವಣ್ಣ, ನಿಮ್ಗೆ ಹ್ಯಾಟ್ಸ್ ಆಫ್ ಶಿವಣ್ಣ ಇವತ್ತು. ಯಾಕಂದ್ರೆ ನಾನು ಇವತ್ತು ಒಂದು 30 ನಿಮಿಷ ನಮ್ಮ ಕ್ಲೈಮ್ಯಾಕ್ಸ್ ಶಿವಣ್ಣ, ನಿಜವಾಗ್ಲೂ ಹೇಳ್ತೀನಿ, ನೀವು ಬಿಟ್ರೆ ಬೇರೆ ಯಾರು ಮಾಡಲ್ಲ ಶಿವಣ್ಣ. ಅದು ನಾನು ಖಂಡಿತವಾಗಿ ಹೇಳ್ತೀನಿ. ಯಾಕಂದ್ರೆ ಶಿವಣ್ಣ ಇದ್ದ ಸಿಚುವೇಶನ್ ಅಲ್ಲಿ ಅವರ ಬಂದಿರೋ ಆಕ್ಟಿಂಗು ನಾವ್ ಇವಾಗ ಸ್ಕ್ರೀನ್ ಮೇಲೆ ನೋಡಿದ್ರೆ ನಮ್ಮ ಶಿವಣ್ಣನ ಇಷ್ಟು ಇದಾಗಿ ಕಾಣ್ತಾ ಇದಾರೆ. ಒಂಥರ ಆಕ್ಟಿಂಗು, ಆಮೇಲೆ ಆವಾಗಿರೋ ಸಿಚುವೇಶನ್ ಅಲ್ಲಿ ನಾವು ಆ ಸ್ಕ್ರೀನ್ ಅಲ್ಲಿ ನೋಡೋದು, ಇದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಶಿವನೇ ನಿಮ್ಗೆ ಆಶೀರ್ವಾದ. ಆ ಶಿವನೇ ನಿಮ್ಗೆ ಆಶೀರ್ವಾದ ಮಾಡ್ತಾ ಇರೋದು. ಮತ್ತೆ ನಮ್ಮ ಸರ್ ಇವತ್ತು ಆ ಸ್ಕ್ರೀನ್ ಅಲ್ಲಿ ನಿಮ್ಮನ್ನು ನೋಡ್ತಾ ಇದ್ರಿ, 2 ಕಣ್ ಸಾಲ್ತು ಸರ್. ನಮ್ಮ ಸರ್ ನಿಜವಾಗ್ಲೂ ಹೇಳ್ತೀನಿ, ಏನ್ ಸರ್ ಒಂದು GP ಮೇಲೆ ಎತ್ತು ಬಿಡ್ತೀರಾ ಸರ್? ಅದು ಎಷ್ಟು ಶಕ್ತಿ ಕೊಟ್ರೋ ಗೊತ್ತಿಲ್ಲ ಸರ್. ಸರ್ GP 2 ಕೈಯಲ್ಲಿ ಎತ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀರಾ ಸರ್. ನಿಜವಾಗ್ಲೂ ದೇವ್ರ ಆ ಶಕ್ತಿ ನಿಮ್ಗೆ ಹಂಗೆ ಕೊಳ್ಳಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್. ಇನ್ನು ನಮ್ಮ ರಾಜ್ಬಿ ಶೆಟ್ಟಿ ಸರ್ ಹೇಳ್ಬೇಕು ಸರ್, ಬರೀ ಓಡೋದೇ ಆಗೋಯ್ತು ಸರ್. ಪಿಕ್ಚರ್ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಓಡಿ ಏನ್ ಸರ್ ಎನರ್ಜಿ ನಿಮ್ದು ಸರ್? ಏನು ಓಡ್ತೀರಾ ಸರ್? ಯಾವಾಗ ನೋಡಿ ಓಡೋದಲ್ಲೇ ಸರ್. ನೋಡಿ ಸರ್, ಈ ಆ ಎತ್ತೋ ಜೀಪಲ್ಲಿ ಕೂರಿಸ್ಬೋದಿತ್ತ ಅಂತ ನಿಮ್ಮನ್ನ? ಇಲ್ಲ ಸರ್, ನಿಜವಾಗ್ಲೂ ಹೇಳ್ತೀನಿ. ಇವತ್ತು ನಾನು ನಿಜವಾಗ್ಲೂ ಎಷ್ಟು ತೃಪ್ತಿಯಾಗಿ ಮಾತಾಡ್ಬೇಕು ಅಂದ್ರೆ ಅಷ್ಟು ಖುಷಿ ಆಗ್ತಾ ಇತ್ತು ಸರ್. ಬೆಳಗ್ಗೆ ನಾನು 6 ಗಂಟೆಗೆ ನಾವು ಹೋಗಿ ನೋಡ್ತೀವಿ ಸ್ವಲ್ಪ ಇದರಿಂದ, ತುಂಬಾ ಖುಷಿ ಆಯ್ತು ನನ್ಗೆ. ನಾನು ಶಿವಣ್ಣ ಬಗ್ಗೆ ಮಾತಾಡ್ಬೇಕು ಸರ್, ಬೇಜಾರ್ ಮಾಡ್ಕೋಬೇಡಿ. ಯಾಕಂದ್ರೆ ನಮ್ಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎಂಡಿಂಗ್ ಶಿವಣ್ಣ ನೋಡಿ ಅದೇ ಜ್ಞಾಪಕ ಬರ್ತಾ ಇದೆ ಸರ್. ನೀವು ಅಜ್ಜಿ ಎತ್ತೋದು, ಅಣ್ಣವ್ರು ಅಲ್ಲಿ ಇದ್ ಮಾಡೋದು ಅಂತ ನೋಡಿದ್ರೆ ನನಗೆ ಹೆಂಗ್ ಅನಿಸ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಶಿವಣ್ಣ ಇದು ಅನ್ಸುತ್ತೆ ಸರ್. ನಿಜವಾಗ್ಲೂ ಇದು ಯಾರು ಅಟೆಂಪ್ಟ್ ಮಾಡಿಲ್ಲ ಸರ್, ಇಂಡಿಯಾದಲ್ಲೇ ಯಾರು ಅಟೆಂಪ್ಟ್ ಮಾಡಿಲ್ಲ ಸರ್. ನಿಜವಾಗ್ಲು ನಮ್ಗೆ ನೀವು ಆ ಕ್ಲೈಮ್ಯಾಕ್ಸ್ ಅಲ್ಲಿ ಮೂವರ್ದು ಆ ಕಾಂಬಿನೇಷನ್ ಇದೆಯಲ್ಲ ಸರ್, ಇನ್ಯಾರು ಮಾಡಲ್ಲ ಅನ್ಸುತ್ತೆ ಸರ್. ನನ್ಗೆ ದೇವ್ರ ಆ ಭಾಗ್ಯ ಕೊಟ್ಟಿದೆ ಸರ್. ನಿಮ್ ಮೂವರ್ನು ನಮ್ಮ ಬ್ಯಾನರ್ ಅಲ್ಲಿ ಕೆಲಸ ಮಾಡೋದಕ್ಕೆ ನಿಜವಾಗ್ಲೂ ನಿಮ್ಗೆ ಮೂವರ್ಗೂ ಚಿರಋಣಿ ಆಗಿರ್ತೀನಿ ಸರ್. ಮತ್ತೆ ಇನ್ನು ನಮ್ಮ ಶಿವಣ್ಣ
ನೀವು ಇಷ್ಟು ಇದ್ದಿದ್ರು ನಮ್ಗೆ ನಮ್ಮ ಪಿಕ್ಚರ್ ಅಲ್ಲಿ ನಿಮ್ಗೆ ನಿಮ್ಮ ಬ್ಯಾನರ್ ಪಿಕ್ಚರು ನಿಮ್ಮ ಸ್ವಂತ ಪಿಕ್ಚರ್ ತರ ನಮ್ಗೆ ಸಪೋರ್ಟ್ ಮಾಡ್ಕೊಂಡ್ ಬರ್ತಾ ಇದ್ದೀರಾ. ನಿಮ್ಗೆ ಥ್ಯಾಂಕ್ಸ್ ಸರ್. ಸರ್ ನೀವು ಅಷ್ಟೇ ಒಂದು ದಿನಾನು ಸರ್ ನೀವು ಗುರುಗಳೇ ನೀವು ಫೋನ್ ಮಾಡಿ ನಾವು ಬರ್ತೀವಿ ಅಂತ ಹೇಳಿದ್ವಿ. ನಿಮ್ ಸಪೋರ್ಟ್ ನಾವು ಮರೆಯೋದೇ ಇಲ್ಲ ಸರ್. ಇನ್ನು ನಮ್ ಸೆಕೆಂಡ್ ಪ್ರೊಡ್ಯೂಸರ್ ಸರ್ ನಮ್ ರಾಜೀವ್ ಸರ್ ಎಲ್ಲದರಲ್ಲೂ ನನ್ ಭಾಗಿಯಾಗಿದ್ದಾರೆ ಸರ್. ಎಲ್ಲ ಒಂದ್ ಚೂರು ವಿಷಯಕ್ಕೂ ನಾನು ಕೇಳ್ತಾ ಇರ್ತಾರೆ ಸರ್. ನಿಮ್ಗೂ ನಾನು ಚಿರಋಣಿ ಆಗಿರ್ತೀನಿ ಸರ್. ಮತ್ತೆ ಇನ್ನ 45 ಬರ್ತೀನಿ. ಇನ್ನು ನಮ್ಮ ಟೆಕ್ನಿಷಿಯನ್ ಆಗ್ಲಿ ನಮ್ಮ ಡೈರೆಕ್ಟರ್ಗೆ ಏನಕ್ಕೆ ಆ ತಲೆ ಬಂತು ಅಂತ ನನಗೆ ಗೊತ್ತಿಲ್ಲ. ಇದು ಯಾರಿಗೂ ಅದು ತಲೆಗೆ ಹೋಗಲ್ಲ ಈ ಸಬ್ಜೆಕ್ಟ್. ಇದು ಹೆಚ್ಚು ಕಮ್ಮಿ ಎಲ್ಲಾರ ಮನೆಯಲ್ಲೂ ನಡೆಯೋದೆ, ನಮ್ಮ ಮನೆಯಲ್ಲೂ ನಡೆಯೋದೆ, ಎಲ್ಲಾರ ಮನೆಯಲ್ಲೂ ಈ ಸಬ್ಜೆಕ್ಟ್ ನಡೆಯೋದೆ. ಇದು ನಮ್ದೊಂದು ಇಂಡಿಯನ್ ಸಂಸ್ಕೃತಿ. ಈ ಸಂಸ್ಕೃತಿನ ಎಲ್ಲರೂ ಮರೀತಾ ಇದ್ದಾರೆ ಇವಾಗ ನಾವು ಇದನ್ನ ಎತ್ತಿಡಿಬೇಕು. ಇಂಡಿಯನ್ ಸಂಸ್ಕೃತಿನ ಎತ್ತಿಡಿಬೇಕು. ಅದು ಹೆಂಗ್ ತಗೊಂಡಿದ್ದಾರೆ ಅಂದ್ರೆ ಆ ಡೈರೆಕ್ಷನ್ ಹೆಂಗ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಇವ್ರು ಫಸ್ಟ್ ಡೈರೆಕ್ಟ್ರೇ ಅಲ್ಲ. ಇವರು ಹೆಚ್ಚು ಕಮ್ಮಿ ನನ್ಗೆ ಗೊತ್ತಿದ್ದಂಗೆ ಹಾಲಿವುಡ್ ಬಾಲಿವುಡ್ ಅಲ್ಲಿ ಮಾಡ್ಬಿಟ್ಟು ನಮ್ ಕರ್ನಾಟಕ ಪಿಕ್ಚರ್ ಬಂದಂಗೆ ಕಾಣತ್ತೆ. ಆ ತರ ಎಕ್ಸ್ಪೀರಿಯನ್ಸ್ ಇದೆ ಡೈರೆಕ್ಟರ್ಗೆ. ಅವ್ರಿಗೊಂದು ಸೆಲ್ಯೂಟ್ ಇಲ್ಲ. ಯಾಕಂದ್ರೆ ನಾನು ಬೆಳಗ್ಗೆ ಯಾಕಂದ್ರೆ ನೋಡಿದ್ದು ಏನೇನೋ ಮಾತಾಡ್ಬೇಕು ಅಂತೀನಿ, ಕೆಲವು ಬಿಟ್ಬಿಟ್ಟಿದ್ದೀನಿ. ಏನಾದ್ರು ತಪ್ಪು ಮಾತಾಡೋಕೆ ಕ್ಷಮೆ ಇರ್ಲಿ. ಮತ್ತೆ ನಮ್ಮ ಸತ್ಯ ಹೆಗ್ಡೆ ಸರ್ ಸತ್ಯ ಹೆಗ್ಡೆ ಸರ್ ಈ ಕಡೆ ನೋಡಿ ಸರ್. ಸರ್ ಸೂಪರ್ ಸರ್. ನಿಮ್ದು ಫೋಟೋಗ್ರಫಿ ಆಗ್ಲಿ, ನಿಮ್ಮ ಕ್ಯಾಮ್ರಾ ಇಕ್ಕಿರೋದು ಇವಾಗ ನೋಡಿದ್ರೆ ಇವಾಗ ಗೊತ್ತಾಗತ್ತೆ ಸರ್. ಇನ್ನ ಮಾತಾಡ್ಬೇಕು ಅಂತ ಸಕ್ಸಸ್ ಮೀಟ್ ಅಲ್ಲಿ ಮಾತಾಡೋಣ ಸರ್. ನಮ್ದು ಇನ್ನ ಮಾತಾಡೋಣ ಸರ್. ಥ್ಯಾಂಕ್ ಯು ಸರ್. ಆಮೇಲೆ ಇನ್ನ ನಮ್ಮ ಟೆಕ್ನಿಷಿಯನ್ ನಮ್ಮ ಮಂಜು ಅಂತ ಬೇಕಾದ್ರೆ 3 ವರ್ಷದಿಂದ ನನ್ನ ಜೊತೆನೇ ಇದ್ದಾನೆ. ಪಾಪ ಬಂದಿಲ್ಲ, ಸ್ವಲ್ಪ ಕೆಲಸದಿಂದ ಅಲ್ಲೇ ಆಫೀಸಲ್ಲಿ ಇದ್ದಾರೆ. ಇನ್ನ ನಮ್ಮ ಯಶ್ ಗೌಡ್ರೆ ಸರ್, ನಾವು ಈ ಡಿಲೇ ಹಾಕಿದ್ರೆ ನಮ್ಮ ಫ್ಲೈಟ್ ಮಿಸ್ ಆಯ್ತು ಅವರಿಂದ, ನಮ್ಮ ಯಶ್ ಗೌಡೆಯಿಂದ. ಇಲ್ಲ ಅಂತ ಹೇಳಿದ್ರೆ ಇನ್ನ ಸ್ವಲ್ಪ ಜಲ್ದಿ ಇದು ಮಾಡ್ಬೋದು. ಸ್ವಲ್ಪ ಸಿಜಿ ಆ ತರ ಇದೆ, ನಮ್ಗೆ ಗೊತ್ತಾಗ್ಲಿಲ್ಲ ಫಸ್ಟ್. ಸಿಜಿ ಅಂದ್ರೆ ಏನೋ ಮಾಡ್ತಾರೆ ಬಿಡು, ಮಾತಾಡ್ಬಿಡು, ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಅದು ಗೊತ್ತಾಯ್ತು. ಓ ಸಿಜಿಗೆ ಇಷ್ಟೊಂದು ಕಷ್ಟ ಇದೆಯಾ ಅದಂತ ಕ್ಲಾರಿಟಿ ಬೇಕು. ಯಾಕಂದ್ರೆ ಸಿಜಿ ಎಲ್ಲ ಮಾಡ್ತಾರೆ. ನನ್ಗೆ ಅರ್ಜೆಂಟ್ ಬೇಡಪ್ಪ, ನೀಟಾಗಿ ಬರ್ಲಿ ಅಂತ. ಅದಕ್ಕೆ ನಿನಗೂ ಥ್ಯಾಂಕ್ಸ್ ಯಶ್. ಯಾಕಂದ್ರೆ ನಾವ್ ಏನೇ ಮಾತಾಡ್ರಿ ಸ್ಕ್ರೀನ್ ಮೇಲೆ ನೋಡಿದಾಗ ನಿನ್ ಕೆಲಸ ಏನು ನಿಮ್ಮ ಇದೇನು ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಮೇಡಮ್ ಥ್ಯಾಂಕ್ಸ್. ನಿಮ್ ಪಕ್ಕದಲ್ಲಿರೋ ಥ್ಯಾಂಕ್ಸ್. ಮ್ಯಾಮ್ ಹೆಸರು ಗೊತ್ತಿಲ್ಲ, ಇಂಗ್ಲಿಷ್ ಹೆಸರು ನೀವನ? ಓಕೆ ಗೊತ್ತಿಲ್ಲ ಮೇಡಮ್, ಬಾಯ್ ತಿರ್ಗಲ್ಲ. ಇನ್ನ ನಮ್ಮ ರವಿಶಂಕರ್ ಅವರಿದ್ದಾರೆ, ನಮ್ಮ ಮ್ಯಾನೇಜರು. ಎಲ್ಲಿದ್ದಾರೆ ರವಿಶಂಕರ್ ಅವರೇ ಅಂತ? ಏನಿಲ್ಲ, ಮಾತ್ರೇನು ನೀರು ಪಕ್ಕದಲ್ಲೇ ಮಾಡ್ಕೊಂಡಿರ್ತಾರೆ. ಟೆನ್ಷನ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಮನ್ಸಲ್ಲಿ ಏನು ಇರಲ್ಲ ಪಾಪ. ಆ ತರ ನಮ್ಮ ರವಿಶಂಕರ್ ಅವರೇ ಏನೇ ಮಾತಾಡಿದ್ರು ಕ್ಷಮೆ ಇರ್ಲಿ. ಯಾಕಂದ್ರೆ ನಾವು ಎಲ್ಲಾ ಮಾತಾಡಿರೋದು ಪಿಕ್ಚರ್ಗೋಸ್ಕರ ಅಷ್ಟೇ, ಯಾರ್ ಪರ್ಸನಲ್ ಅಲ್ಲ. ಇವನ ಮಂಜು ಆಗ್ಲಿ ಸುರೇಶ್ ಸ್ವಲ್ಪ ನಾವು ಬೈತಾ ಇರ್ತೀವಿ ಏನು ಸ್ವಲ್ಪ ಇದು ಅಂತ, ಬರೀ ಪಿಕ್ಚರ್ಗೋಸ್ಕರ ನಾವು ಮಾತಾಡಿರ್ತೇವೆ ಹೊರತು ಯಾರು ತಪ್ಪು ತಿಳ್ಕೊಬೇಡಿ. ತುಂಬಾ ಕಷ್ಟಪಟ್ಟಿದ್ದೀರಾ, ತುಂಬಾ ಕೆಲಸ ಮಾಡಿದೀರಾ. ಎಲ್ಲ ನಮ್ದು ಸ್ಕ್ರೀನ್ ಮೇಲೆ ಗೊತ್ತಾಗ್ತಾ ಇದೆ ನಾವೇನ್ ಕಷ್ಟಪಟ್ಟಿದೋ. ಇವತ್ತು ಆ ಸ್ಕ್ರೀನ್ ಮೇಲೆ ನೀವು ನೋಡಿದ್ರಿ ಬೆಳಗ್ಗೆ ಅಲ್ವಾ? ನಾನು ತಮಾಷೆ ಮಾಡಿದೆ. ಸ್ಕ್ರೀನ್ ಮೇಲೆ ಇವತ್ತು ನೋಡಿದ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ನನಗೆ ಏನಂತ. ಇನ್ನ ನಮ್ಮ ಟೆಕ್ನಿಷಿಯನ್ ಯಾರ್ಯಾರಿದ್ದಾರೆ, ಯಾರಾದ್ರೂ ಮರ್ತಿದ್ರೆ ಕ್ಷಮೆ ಇರ್ಲಿ. ಇನ್ನು ಯಾರಿದಾರೋ ಡಿಸ್ಟ್ರಿಬ್ಯೂಷನ್ ಬರ್ತೀನಿ ಮೇಡಮ್. ಫಸ್ಟ್ ನಮ್ಮ ಟೆಕ್ನಿಷಿಯನ್ ಮೇಡಮ್. ಆರಾಮಾಗಿ ಬನ್ನಿ ಸರ್, ಪರವಾಗಿಲ್ಲ. ರವಿಶಂಕರ್ ಅವರು ಬನ್ನಿ ಒಂದು ನಿಮಿಷ. ಅಲ್ಲ ಮರ್ತೋಗ್ಬಿಡ್ತೀವಿ ಸರ್ ನಾವು, ಅಕಸ್ಮಾತ್ ತಿಳ್ಕೋದು. 3 ವರ್ಷದಿಂದ ಜರ್ನಿ ಇದ್ದು. ನಮ್ಮವ್ರು ಯಾರಿದ್ದಾರೆ? ಕೋರೈಡರ್ ಮುರಳಿ ಅವ್ರಿಗೆ, ಮೇಕಪ್ ಉಮೇಶ್ ಅವ್ರಿಗೆ, ಕಾಸ್ಟ್ಯೂಮ್ ಪುಟ್ಟರಾಜ್ ಅವ್ರಿಗೆ, ನಮ್ಮ ಫೈಟ್ ಮಾಸ್ಟರ್ ರವಿವರ್ಮ ಅವ್ರಿಗೆ, ಇನ್ನೊಬ್ರು ಇದಾರೆ ಯಾರಪ್ಪ, ಚೇತನ್ ಡಿಸೋಜಾ, ಜಾನಿ ಮಾಸ್ಟ್ರು ಇವಾಗ ಇಲ್ಲ ಅವರು ಪಾಪ. ಇವಾಗ ಯಾರ್ಯಾರು ಮಾಡಿದಾರ ನನ್ ಮರ್ತಿದ್ರೆ ಕ್ಷಮೆ ಇರ್ಲಿ. ಯಾಕಂದ್ರೆ ನಾನು ಬೆಳಿಗ್ಗೆ ಆ ಫಿಲಂ ನೋಡಿದ ಆ ಖುಷಿಯಲ್ಲಿ ಏನೇನೋ ಎಲ್ಲ ಬರ್ಕೊಂಡ್ ಬರ್ಬೇಕು, ಸ್ಲಿಪ್ಪಲ್ಲಿ ಹೇಳ್ಬೇಕು ಅಂತಿದ್ದೆ, ಆಗ್ಲಿಲ್ಲ. ದಯವಿಟ್ಟು ಕ್ಷಮೆ ಇರ್ಲಿ. 45 ಯಾರ್ಯಾರು ಕೆಲಸ ಮಾಡಿದಾರೋ ಅವ್ರಿಗೆಲ್ಲ ನನ್ನ ಥ್ಯಾಂಕ್ಸ್. ಮತ್ತೆ PRO ವೆಂಕಟೇಶಣ್ಣ, PRO DI ಸಂತೋಷ್ ಪಾತಾಜಿ, ಪ್ರಕಾಶ್. ಇಲ್ಲ ಅವ್ರ ಬಗ್ಗೆ ಮಾತಾಡ್ಬೇಕು ನೋಡಿ, ಹಿಂಗ್ ಮರ್ತೋಗ್ಬಿಡ್ತೀವಿ. ಹೆಂಗ್ ಬರ್ದಿದ್ದಾರೆ ಅಂದ್ರೆ ಡೈಲಾಗು ನಾನು ಫಸ್ಟೇ ಹೇಳಿದೀನಿ. ನಮ್ಮ 45 ಅಲ್ಲಿ ಶಿವಣ್ಣ ರಾಜ್ಕುಮಾರ್ ಸರ್ ಇದ್ದಂಗೆ. ರಾಜ್ಕುಮಾರ್ ಸರ್ ಪಿಕ್ಚರ್ ನಾವ್ ಹೆಂಗ್ ನೋಡ್ತಾ ಇದೀವೋ ಶಿವಣ್ಣ ನೋಡಿದ್ರೆ ಹಂಗೆ ಕಾಣತ್ತೆ, ಹಂಗ್ ಸೇಮ್ ಡಿಟೋ. ನಾನ್ ನಿಜ ನಾನು ಹೇಳ್ತಾ ಇರೋದು.
ನಿಜವಲ್ಲ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅಲ್ಲಿ ಮಾತಾಡಿರೋ ಮಾತುಗಳಾಗ್ಲಿ, ಸಂಭಾಷಣೆ ಆಗ್ಲಿ, ಏನೇ ಆಗ್ಲಿ, ಶಿವಣ್ಣ ಮಾತಾಡ್ತಾ ಇದ್ರೆ ನಾವ್ ಯಾವ್ದೋ ಒಂದು ಲೋಕಕ್ಕೆ ಹೋದಂಗಿರತ್ತೆ. ಇವಾಗ ನಮ್ಮ ಪಿಕ್ಚರ್ ಅಲ್ಲಿ ಅವ್ರಿಗೆ ಥ್ಯಾಂಕ್ಸ್. ಅವ್ರು ಅನಿಲ್ ಕುಮಾರ್ಗೆ ಅವ್ರಿಗೆ